Good morning, my dear students. Myself Triveni. In today's session, I am going to discuss about atomic structure. So, let us discuss brief introduction about the atomic structure and establishment of the atomic structure. So, in modern theory of atomic structure, it is mainly based on the discovery of electron and radioactivity. So, atomic structure is discovered mainly through it is based on the electron and radioactivity. Then Faraday expressed the relationship between electricity and matter. So Faraday is a scientist. So he expressed the relationship between electricity and matter. Do you know the difference between matter element? So matter, it is nothing but a smallest particle. So Faraday expressed the relationship between electricity and the matter. Then the Polkar, he is also scientist, observed the discharge of electricity through the gases at low pressure. Means it is also scientist Polkar. He observed the discharge of electricity through the gases at low pressure. Then Goldsmith, he accompanied by the blue glow. It is the ray which is established from the electricity. We call it as the cathodic ray. Then the Goldsmith and Goldstein, he showed the ray consisting of electrically charged particle. Then he suggested that electrically charged particles which is produced by breaking down the atom of the gases. Do you understand? So in modern theory, first Faraday ಏನು ಮಾಡ್ತಾರೆ, first he is a scientist. He established the relationship between electricity and the matter. So next, on the basis of Faraday, Polkar is a scientist. He observed the discharge of electricity through the gases at low pressure. ಸೊ ಪೋಲ್ಕರ್ ಏನು ಮಾಡ್ತಾರೆ, ಎಲೆಕ್ಟ್ರಿಸಿಟಿನಲ್ಲಿ ಗ್ಯಾಸಸಲ್ಲಿ ಏನು ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗ್ತಾಯಿದೆ ಅದನ್ನು ಅಬ್ಸರ್ವ್ ಮಾಡಿ ಆ ಲೋ ಪ್ರೆಷರಲ್ಲಿ ಕೆಲವೊಂದು ರೇಸ್ ಪಾಸ್ ಆಗ್ತಿದೆ ಅಂತ ಅಬ್ಸರ್ವ್ ಮಾಡ್ತಾರೆ. ಸೊ ಈ ಅಬ್ಸರ್ವೇಷನ್ ಇಟ್ಕೊಂಡು ಮತ್ತೆ ಇನ್ನೊಬ್ಬ ಸೈಂಟಿಸ್ಟ್ ಗೋಲ್ಡ್ಸ್ಟೈನ್ ಅಂತ, ಸೊ ಅವ್ರು ಏನು ಮಾಡ್ತಾರೆ, ದೆನ್ ಈ ಶೋ ದ ರೇ ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ ಎಲೆಕ್ಟ್ರಿಕಲಿ ಚಾರ್ಜಡ್ ಪಾರ್ಟಿಕಲ್ಸ್. ಸೊ ಅದನ್ನು ನಾವು ಕ್ಯಾಥೋಡಿಕ್ ರೇ ಅಂತ ಕರಿತೀವಿ. ಸೊ ಗೋಲ್ಡ್ಸ್ಟೈನ್ ಏನು ಅಬ್ಸರ್ವ್ ಮಾಡ್ತಾರೆ, ಯಾವಾಗ ಒಂದು ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗ್ತಾ ಇದೆ, ಡಿಸ್ಚಾರ್ಜ್ ಆಗ್ತಿರೋ ಎಲೆಕ್ಟ್ರಿಸಿಟಿನ ಈ ಕಾಲ್ಡ್ ಇಟ್ ಆಸ್ ಎಲೆಕ್ಟ್ರಿಕಲಿ ಚಾರ್ಜಡ್ ಪಾರ್ಟಿಕಲ್ಸ್ ಅಂತ ಕರೀತಾರೆ. ಸೊ ದೆನ್ ಹಿ ಸಜೆಸ್ಟೆಡ್ ದಟ್, ಅವಾಗ ಇವರು ಏನು ಮಾಡ್ತಾರೆ, ದೆನ್ ಹಿ ಸಜೆಸ್ಟೆಡ್ ದಟ್ ದ ಪ್ರೊಡ್ಯೂಸ್ಡ್ ಬ್ರೇಕಿಂಗ್ ಡೌನ್ ಆಫ್ ಆಟಮ್ ಆಫ್ ದ ಗ್ಯಾಸಸ್. ಸೊ ಬರ್ತಿರೋ ಅಂಥ ಪಾರ್ಟಿಕಲ್ಸ್ ಏನಿದೆ ಅದು ಹೇಗೆ ಬರುತ್ತೆ ಅಂದರೆ ಬೈ ದ ಬ್ರೇಕಿಂಗ್ ಆಫ್ ದ ಆಟಮ್ಸ್ ಆಫ್ ದ ಗ್ಯಾಸಸ್. ಸೊ ಅಲ್ಲಿ ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ ಗ್ಯಾಸಲ್ಲಿ ಏನು ಆಟಮ್ಸ್ ಇದೆ ಅದು ಬ್ರೇಕ್ ಡೌನ್ ಆಗಿ ನಿಮಗೆ ಆ ಪಾರ್ಟಿಕಲ್ಸ್ ಆಗಿ ಹೊರಗಡೆ ಲಿಬ್ರೇಟ್ ಆಗ್ತಿದೆ. ಸೊ ಥ್ರೋ ದ ಕ್ಯಾಥೋಡಿಕ್ ರೇ. ಸೊ ಅದನ್ನು ಈ ಕನ್ಸಿಡರ್ ದ ರೇ ಈ ಕಾಲ್ಡ್ ಇಟ್ ಆಸ್ ಎ ಕ್ಯಾಥೋಡಿಕ್ ರೇ ಅಂತ ಕರೀತಾರೆ. ಸೊ ಏನು ಮಾಡ್ತಾರೆ, ನೆಕ್ಸ್ಟು ಜೆ ಥಾಮ್ಸನ್ ಈ ಸೆಡ್ ದಟ್ ದ ಪಾರ್ಟಿಕಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೈಟ್ ಆ್ಯಂಡ್ ಆರ್ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್. ಸೊ ಗೋಲ್ಡ್ಸ್ಟೈನ್ ಏನು ಹೇಳ್ತಾರೆ, ಸೊ ಯಾವಾಗ ಒಂದು ಗ್ಯಾಸ್ ಆಟಮಿಕ್ ಅದು ಏನು ರೇ ಪಾಸ್ ಮಾಡ್ತೀವಿ ಅಲ್ಲಿಂದ ಒಂದು ನಿಮಗೆ ಡಿಸ್ಚಾರ್ಜ್ ಆಗುತ್ತೆ, ಒಂದು ಆಟಮ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಆಟಮ್ ಅಂತೆಲ್ಲ ಒಂದು ಯಾವುದೋ ಒಂದು ಪಾರ್ಟಿಕಲ್ ಡಿಸ್ಚಾರ್ಜ್ ಆಗುತ್ತೆ ಅಂತ ಗೋಲ್ಡ್ಸ್ಟೈನ್ ಡಿಟೆಕ್ಟ್ ಮಾಡ್ತಾರೆ. ಸೊ ಆ ಪಾರ್ಟಿಕಲ್ಸ್ ಯಾವುದು ಅಂತ ಡಿಟೆಕ್ಟ್ ಮಾಡ್ತಾರೆ ಯಾರು, ಜೆ ಥಾಮ್ಸನ್. ಸೊ ಜೆ ಥಾಮ್ಸನ್ ಏನು ಡಿಟೆಕ್ಟ್ ಮಾಡ್ತಾರೆ, ಐ ಸೆಡ್ ದಟ್ ದ ಪಾರ್ಟಿಕಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೈಟ್, ಅದು ತುಂಬ ಮೈನ್ಯೂಟ್ ಲೈಟ್ ವೆಯ್ಟ್ ಇರುತ್ತೆ. ಸೊ ದ ಪಾರ್ಟಿಕಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೈಟ್ ಆ್ಯಂಡ್ ಆರ್ ಕಾಲ್ಡ್ ಆಸ್ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್. ಅವ್ರು ಹೇಳ್ತಾರೆ ಆ ಪಾರ್ಟಿಕಲ್ಸ್ನ ನಾವು ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಯಾಕೆ, ವೈ? ಬಿಕಾಸ್ ದೇ ಟ್ರಾವೆಲ್ ಇನ್ ಸ್ಟ್ರೈಟ್ ಲೈನ್ ವಿತ್ ಗ್ರೇಟ್ ವೆಲಾಸಿಟಿ. So with great velocity it is traveled in the straight line. Then the particles which is shown we called it as a ಎಲೆಕ್ಟ್ರಾನ್. ಸೊ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಇದೆ ಅದು. ಸೊ ಹಾಗಾಗಿ ನಾವು ಅದನ್ನು ಎಲೆಕ್ಟ್ರಾನ್ ಅಂತ ಕರಿತೀವಿ ಅಂತ ಜೆ ಥಾಮ್ಸನ್ ಡಿಟೆಕ್ಟ್ ಮಾಡಿ ಅವ್ರಿಗೆ ಒಂದು ನೇಮ್ ಕೊಡ್ತಾರೆ. ಸೊ ಈಸ್ ಇಟ್ ಕ್ಲಿಯರ್? ಸೊ ಫಸ್ಟ್ ಬರೋದು ಫ್ಯಾರಡೆ ಏನು ಮಾಡ್ತಾರೆ, ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಟರ್ದು ರಿಲೇಷನ್ಶಿಪ್ ಏನು ಅಂತ ಕಂಡುಹಿಡಿತಾರೆ. ಬೋತ್ ಆರ್ ಡಿಫ್ರೆಂಟ್ ಅಂತ ಹೇಳ್ತಾರೆ. ಸೊ ಆ ಡಿಫ್ರೆನ್ಸ್ ಏನಿದೆ ಅದನ್ನು ತಗೊಂಡು ಪೌಲ್ಕರ್ ಏನು ಮಾಡ್ತಾರೆ, ಸೊ ಡಿಸ್ಚಾರ್ಜಿಂಗ್ ಆಫ್ ಎಲೆಕ್ಟ್ರಿಸಿಟಿ, ಸೊ ಯಾವುದೋ ಒಂದು ಗ್ಯಾಸ್ ಪಾರ್ಟಿಕಲ್
ಪಾರ್ಟಿಕಲ್ಸ್ ಗ್ಯಾಸಸ್ ಏನಿರುತ್ತೆ ಅದನ್ನು ಒಂದು ವ್ಯಾಕ್ಯೂಮಲ್ಲಿ ಪ್ರಿಸರ್ವ್ ಮಾಡ್ತಾರೆ. ಸೊ ಅಲ್ಲಿ ನೀವು ಅಲ್ಲೇನಾಗುತ್ತೆ, ಆಟಮ್ಸ್ ಏನಿದೆ ಅದು ಪಾರ್ಟಿಕಲ್ಸ್ ಏನಿರುತ್ತೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಿದ್ದಂಗೆ ಪಾರ್ಟಿಕಲ್ಸ್ ಏನಾಗುತ್ತೆ ಬ್ರೇಕ್ ಡೌನ್ ಆಗಿ ಆಟಮ್ ಪಾರ್ಟಿಕಲ್ಸ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಸೊ ಅದನ್ನು ನಾವು ಕ್ಯಾಥೋಡಿಕ್ ರೇ ಅಂತ ಕರಿತೀವಿ. ಸೊ ಇದನ್ನು ನಾವು ಗೋಲ್ಡ್ಸ್ಟೈನ್ ಹೇಳ್ತಾರೆ. ಸೊ ಇದನ್ನೇ ಏನು ಕ್ಯಾಥೋಡಿಕ್ ರೇ, ಯಾವುದು ಪಾರ್ಟಿಕಲ್ಸ್ ಅಂದರೆ ಯಾವ ಪಾರ್ಟಿಕಲ್ಸು ಪ್ರೆಸೆಂಟ್ ಆಗಿರುತ್ತೆ ಅಂತ ಇದನ್ನು ಜೆ ಥಾಮ್ಸನ್ ಐಡೆಂಟಿಫಿಕೇಷನ್ ಇಟ್ಕೊಂಡು ನೆಕ್ಸ್ಟ್ ಮೂವ್ ಆನ್ ಆಗಿ ದೆನ್ ಈ ಐಡೆಂಟಿಫೈಡ್ ದಟ್, ದೆನ್ ಈ ಎಸ್ಟಾಬ್ಲಿಷ್ಡ್ ದಟ್ ದ ಪಾರ್ಟಿಕಲ್ ಈಸ್ ಲೈಟ್ ವೆಯ್ಟ್ ಆ್ಯಂಡ್ ಇಟ್ ಈಸ್ ಮೂವ್ಡ್ ಇನ್ ವೆಲಾಸಿಟಿ, ಗ್ರೇಟರ್ ವೆಲಾಸಿಟಿ. ಸೊ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಅಂತ ಜೆ ಥಾಮ್ಸನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ನೇಮ್ ಕೊಡ್ತಾರೆ, ಇಟ್ ಈಸ್ ಕಾಲ್ಡ್ ಎಸ್ ಎಲೆಕ್ಟ್ರಾನ್. From the study of nature of cathode ray produced from the different gases shown it as a electron. So a cathodic ray ಏನು ಪ್ರೊಡ್ಯೂಸ್ ಆಗಿದೆ ಫ್ರಮ್ ಡಿಫ್ರೆಂಟ್ ಗ್ಯಾಸಸ್. ಸೊ ಅದನ್ನು ಈ ಶೋಸ್ ದಟ್ we called it as a electron ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದು cathodic electrons. Why then the common constituents of all atoms ಎಲ್ಲದರಲ್ಲೂ ಕೂಡ ಎಲ್ಲ ಆಟಮ್ಸಲ್ಲೂ ಕೂಡ electron it is a common constituent. Since atoms themselves are electrically neutral, these also indicate the presence of the positive charged particles in the atom. ಸೊ ಒಂದು ಎಲೆಕ್ಟ್ರಾನ್ ಇದೆ ಅಂತಂದರೆ ಐಡೆಂಟಿಫೈ ಆಯಿತು. ಸೊ ನೆಕ್ಸ್ಟು ಎಲೆಕ್ಟ್ರಾನಿಗೆ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಇದೆ ಅಂದರೆ ದೆನ್ ಇಟ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಗೊತ್ತಿದೆ. ಸೊ ಹಾಗಾಗಿ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿರೋದ್ರಿಂದ ಸಿನ್ಸ್ ಆಟಮ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ ದ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಅಂತ ಆಟಮ್ ಅಂತ ಡಿಕ್ಲೇರ್ ಮಾಡ್ತಾರೆ ಜೆ ಥಾಮ್ಸನ್. ಮತ್ತು ಗೋಲ್ಡ್ಸ್ಟೈನ್ ಈ ಡಿಟೆಕ್ಟೆಡ್ ಸೆಕೆಂಡ್ ಟೈಪ್ ಆಫ್ ದ ರೇ ಟ್ರಾವೆಲಿಂಗ್ ಇನ್ ದ ಸ್ಟ್ರೈಟ್ ಲೈನ್ ಇನ್ ಆಪೋಸಿಟ್ ಡೈರೆಕ್ಷನ್. ಫಸ್ಟು ಜೆ ಥಾಮ್ಸನ್ ಏನು ಮಾಡ್ತಾರೆ, ಸ್ಟ್ರೈಟ್ ಲೈನಲ್ಲಿ ಒಂದು ರೇ ಪಾಸ್ ಆಗ್ತಿರುತ್ತೆ. ಆ ಪಾರ್ಟಿಕಲ್ ವಿಚ್ ಕ್ಯಾರಿಡ್ ದ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಈ ಕಾಲ್ಡ್ ಇಟ್ ಆಸ್ ಎ ಎಲೆಕ್ಟ್ರಾನ್. ಸೊ ಇಟ್ ಈಸ್ ಆಮೇಲೆ ಆ ಎಲೆಕ್ಟ್ರಾನ್ ಇದೆ ಅಂತಂದರೆ ಕ್ಯಾಥೋಡಿಕ್ ರೇಯಲ್ಲಿ ಪಾಸಿಟಿವ್ ಚಾರ್ಜು ಇರುತ್ತೆ. ಸೊ ಹಾಗಾಗಿ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಇರುತ್ತೆ. ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ನ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಗೋಲ್ಡ್ಸ್ಟೈನ್ ಏನು ಮಾಡ್ತಾರೆ, ಸೆಕೆಂಡ್ ರೇನ ಡಿಟೆಕ್ಟ್ ಮಾಡ್ತಾರೆ. ಆ ಸೆಕೆಂಡ್ ರೇ ವಿಚ್ ಈಸ್ ಆಲ್ಸೋ ಟ್ರಾವೆಲ್ ಇನ್ ಎ ಸ್ಟ್ರೈಟ್ ಲೈನ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಏನು ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಇನ್ನೊಂದು ರೇ ಪಾಸ್ ಆಗ್ತಾ ಇರುತ್ತೆ. ಇನ್ ದ ಕ್ಯಾಥೋಡಿಕ್ ರೇ ಇಟ್ ಈಸ್ ಕಾಲ್ಡ್ ಆಸ್ ಅ ಕ್ಯಾನಲ್ ರೇ ಅಂತ ಕರಿತೀವಿ. ಸೊ ದೆನ್ ಅದನ್ನು ಕ್ಯಾನಲ್ ರೇ ಅಂತ ಗೋಲ್ಡ್ಸ್ಟೈನ್ ಹೇಳ್ತಾರೆ. ಮತ್ತು ಜೆ ಥಾಮ್ಸನ್ ಏನು ಮಾಡ್ತಾರೆ, ಅದನ್ನು ಮತ್ತೆ ರೀನೇಮ್ ಮಾಡ್ತಾರೆ. ಇಟ್ ಕನ್ಸಿಸ್ಟಿಂಗ್ ಆಫ್ ಎ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಆ್ಯಂಡ್ ಹೆನ್ಸ್ ವಿ ಕಾಲ್ಡ್ ಇಟ್ ಆಸ್ ಎ ಪಾಸಿಟಿವ್ ರೇ ಆರ್ ಪ್ರೋಟಾನ್ ಅಂತ ಕರೀತಾರೆ. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಫಸ್ಟು ಜೆ ಥಾಮ್ಸನ್ ಏನು ಮಾಡ್ತಾರೆ, ಎಲೆಕ್ಟ್ರಾನ್ನ ಡಿಟೆಕ್ಟ್ ಮಾಡ್ತಾರೆ. ಎಲೆಕ್ಟ್ರಾನ್ನ ಡಿಟೆಕ್ಟ್ ಹೇಗೆ ಮಾಡ್ತಾರೆ, ಫ್ಯಾರಡೆ ಹೇಳ್ತಾರೆ ಯಾವುದೋ ಒಂದು ಪಾರ್ಟಿಕಲ್ ರೇ ಬ್ರೇಕ್ ಡೌನ್ ಆಗುತ್ತೆ, ಪಾರ್ಟಿಕಲ್ ಪ್ರೊಡ್ಯೂಸ್ ಆಗುತ್ತೆ ಗ್ಯಾಸಸಲ್ಲಿ ಅಂತ ಹೇಳ್ತಾರೆ. ಆ ಪಾರ್ಟಿಕಲ್ ಯಾವುದು ಅಂತ ಜೆ ಥಾಮ್ಸನ್ ಡಿಟೆಕ್ಟ್ ಮಾಡ್ತಾರೆ. ಈ ಕಾಲ್ಡ್ ಇಟ್ ಆಸ್ ಎ ಎಲೆಕ್ಟ್ರಾನ್. ಸೊ ನೆಕ್ಸ್ಟ್ ಬರೀ ಎಲೆಕ್ಟ್ರಾನ್ ಮಾತ್ರ ಇರೋದಿಲ್ಲ, ಸೆಕೆಂಡ್ ರೇನು ಕೂಡ ಪಾಸ್ ಆಗ್ತಿದೆ ಅಂತ ಗೋಲ್ಡ್ಸ್ಟೈನ್ ಡಿಟೆಕ್ಟ್ ಮಾಡ್ತಾರೆ ಇನ್ ಅಪೋಸಿಟ್ ಡೈರೆಕ್ಷನ್. ಇಟ್ ಈಸ್ ಕಾಲ್ಡ್ ಆಸ್ ಎ ಕ್ಯಾನಲ್ ರೇಸ್ ಅಂತ ಕರೀತಾರೆ. ಅದನ್ನು ಬರೀ ಕ್ಯಾನಲ್ ರೇಸ್ ಅಂತ ಹೇಳೋದಕ್ಕಾಗಲ್ಲ ಅಂತ ಮತ್ತೆ ಜೆ ಥಾಮ್ಸನ್ ಮತ್ತೆ ಮೆನ್ಷನ್ ಮಾಡಿ ಇನ್ನೊಂದು ನೇಮ್ ಕೊಡ್ತಾರೆ ಅದಕ್ಕೆ. ಬಿಕಾಸ್ ಯಾಕೆಂದರೆ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಎಲೆಕ್ಟ್ರಾನ್ ಆದರೆ ಅಪೋಸಿಟ್ ರೇನಲ್ಲಿ ಮೂವ್ ಆಗ್ತಿರೋದು ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್. ಸೊ ನಾವು ಅದನ್ನು ಪಾಸಿಟಿವ್ ರೇ ಅಂತ ಕರಿತೀವಿ ಅಥವಾ ವಿ ಕಾಲ್ಡ್ ಇಟ್ ಆಸ್ ಎ ಪ್ರೋಟಾನ್ ಅಂತ ಕರಿತೀವಿ ಅಂತ ಜೆ ಥಾಮ್ಸನ್ ಎರಡಕ್ಕೂ ನೇಮ್ ಕೊಡ್ತಾನೆ. ಸೊ ಈಸ್ ದ scientist who give the name for electron and both for proton. So electron which is negatively charged particles and proton which is positively charged particles. Is it clear? So next, Rutherford detected the existence of uncharged particles. So ಬರೀ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಇರೋದಿಲ್ಲ ಆಟಮ್ ಅಂತಂದರೆ. ಸೊ ಅದರಲ್ಲಿ ಅನ್ಚಾರ್ಜ್ಡ್ ಪಾರ್ಟಿಕಲ್ಸ್ ಕೂಡ ಡಿಟೆಕ್ಟ್ ಆಗುತ್ತೆ, ಅದನ್ನು ರದರ್ಫೋರ್ಡ್ ಡಿಟೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ಯಾಟ್ವಿಕ್ ಏನು ಮಾಡ್ತಾರೆ, ಎಕ್ಸಿಸ್ಟೆನ್ಸ್ ಆಫ್ ದ ನ್ಯೂಟ್ರಾನ್ ಹ್ಯಾವಿಂಗ್ ದ ಮಾಸ್ ಸೇಮ್ ಆ್ಯಸ್ ದ ಪ್ರೋಟಾನ್.
ಸೊ ರದರ್ಫರ್ಡ್ ಏನು ಡಿಟೆಕ್ಟ್ ಮಾಡ್ತಾರೆ, ಅನ್ಚಾರ್ಜಡ್ ಪಾರ್ಟಿಕಲ್ಸ್. ಸೊ ಅನ್ಚಾರ್ಜಡ್ ಪಾರ್ಟಿಕಲ್ಸ್ ಇದೆ ಅಂತ ಅಂದಮೇಲೆ ಅದ್ರದ್ದು ಮಾಸ್ ಹೇಗಿರ್ಬೋದು, ಅಥವಾ ಅದು ಪ್ರೋಟಾನ್ ಥರನೇ ಪ್ರೋಟಾನ್ ಎಲೆಕ್ಟ್ರಾನ್ ಥರ ಬೇರೆದಾ ಅಥವಾ ನ್ಯೂಟ್ರಲ್ಲ, ಅದ್ರದ್ದು ಚಾರ್ಜ್ ಏನಿದೆ ಅಂತ ಡಿಟೆಕ್ಟ್ ಮಾಡ್ತಾರೆ ಕ್ಯಾಡ್ವಿಕ್. ಸೊ ಕ್ಯಾಡ್ವಿಕ್ ಏನು ಮಾಡ್ತಾರೆ, ಇಟ್ ಈಸ್ ಆಲ್ಸೋ ಎ ಎಕ್ಸಿಸ್ಟೆನ್ಸ್ ಇಟ್ ಈಸ್ ಆಲ್ಸೋ ಲೈಕ್ ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್, ಇಟ್ ಈಸ್ ಆಲ್ಸೋ ಕನ್ಸಿಸ್ಟಿಂಗ್ ಆಫ್ ಎ ಮಾಸ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಆ್ಯಂಡ್ ಡಿಟೆಕ್ಟೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ದ ನ್ಯೂಟ್ರಾನ್. He called it as an uncharged particle is a neutron and having the mass same as the proton. ಗೊತ್ತಾಯ್ತಲ್ಲ. ಸೊ ಜೆ ಥಾಮ್ಸನ್ ನೇಮ್ ಕೊಡ್ತಾನೆ ಎಲೆಕ್ಟ್ರಾನಿಗೆ, ಮತ್ತು ಗೋಲ್ಡ್ ಸ್ಮಿತ್ ಸೆಕೆಂಡ್ ರೇನ ಡಿಟೆಕ್ಟ್ ಮಾಡ್ತಾನೆ, ದಟ್ ಈಸ್ ಕಾಲ್ಡ್ ಎಸ್ ಪಾಸಿಟಿವ್ ರೇ. ಆ್ಯಂಡ್ ಜೆ ಥಾಮ್ಸನ್ ಅದಕ್ಕೆ ನೇಮ್ ಕೊಡ್ತಾನೆ, ಅದು ಇಟ್ ಈಸ್ ಕಾಲ್ಡ್ ಎಸ್ ಎ ಪ್ರೋಟಾನ್. ಸೊ ರದರ್ಫರ್ಡ್ ಏನು ಮಾಡ್ತಾರೆ, ಬರೀ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಇರೋದಿಲ್ಲ, ಅದರಲ್ಲಿ ಅನ್ಚಾರ್ಜಡ್ ಪಾರ್ಟಿಕಲ್ ಕೂಡ ಡಿಟೆಕ್ಟ್ ಮಾಡ್ತೀವಿ. ವಿ ಕಾಲ್ ಇಟ್ ಆ್ಯಸ್ ಎ ನ್ಯೂಟ್ರಾನ್. ಅಂದರೆ ಅದ್ರದ್ದು ಮಾಸ್ ಬಂದುಬಿಟ್ಟು ಇಟ್ ಈಸ್ ಈಕ್ವಲ್ಸ್ ಟು ದ ಪ್ರೋಟಾನ್. ಸೊ ಇಟ್ ಈಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ದ ಅಟಾಮಿಕ್ ಸ್ಟ್ರಕ್ಚರ್. ಸೊ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ. ದಿಸ್ ಇಸ್ ದ ಕ್ಯಾಥೋಡಿಕ್ ರೇ ಟ್ಯೂಬ್. ಸೊ ಇಲ್ಲಿ ಫ್ಲೂರೆಸೆಂಟ್ ಸ್ಕ್ರೀನ್ ಇರುತ್ತೆ, ಹೈ ವೋಲ್ಟೇಜ್ ನೀವು ಪಾಸ್ ಮಾಡ್ತೀರಾ. ಆ್ಯನೋಡಿಕ್ ರೇ, ಕ್ಯಾಥೋಡಿಕ್ ರೇ ಅಂದರೆ ಯಾವುದೋ ಒಂದು ಎಲಿಮೆಂಟ್, ಯಾವುದಾದ್ರೂ ಒಂದು ಗ್ಯಾಸ್ ನೀವು ಇಲ್ಲಿ ಪಾಸ್ ಮಾಡ್ತೀರಾ. ಸೊ ಪಾಸ್ ಮಾಡಿದಾಗ ಆ್ಯನೋಡಿಕ್ ರೇಯಲ್ಲಿ ಮತ್ತು ಕ್ಯಾಥೋಡಿಕ್ ರೇಯಲ್ಲಿ ಡಿಸ್ಚಾರ್ಜ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಆಗುತ್ತೆ. ಇದ್ರ ಬೇಸಿಸ್ ಮೇಲೆ ನಾವು ಕ್ಯಾಥೋಡಿಕ್ ರೇ ಮತ್ತು ಆ್ಯನೋಡಿಕ್ ರೇ ಯಾವ ರೀತಿ ಪಾರ್ಟಿಕಲ್ ಡಿಸ್ಚಾರ್ಜ್ ಆಗುತ್ತೆ, ಆ್ಯನೋಡಿಕಲ್ ಏನು ಕ್ಯಾಥೋಡಿಕಲ್ ಏನು, ಮತ್ತು ನ್ಯೂಟ್ರಲ್ ಯಾವ ರೀತಿ ಎಲೆಕ್ಟ್ರಾನ್ ಡಿಸ್ಚಾರ್ಜ್ ಆಗುತ್ತೆ, ಮತ್ತು ಪ್ರೋಟಾನ್ ಯಾವ ರೀತಿ ಡಿಸ್ಚಾರ್ಜ್ ಆಗುತ್ತೆ ಅಂತ ನೀವು ಕ್ಯಾಥೋಡಿಕ್ ರೇ ಅಥವಾ ಕ್ಯಾಥೋಡಿಕ್ ಟ್ಯೂಬಲ್ಲಿ ನೀವು ಡಿಟೆಕ್ಟ್ ಮಾಡ್ತೀರಾ. ಸೊ ದಿಸ್ ಈಸ್ ದ ಥಾಮ್ಸನ್ ಅಟಾಮಿಕ್ ಮಾಡೆಲ್. ಥಾಮ್ಸನ್ ಹೇಳಿದ್ನಲ್ಲ ನಿಮಗೆ, ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ನ ಎಲೆಕ್ಟ್ರಾನ್ ಅಂತ ಕನ್ಸಿಡರ್ ಮಾಡ್ತೀವಿ, ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ನ ನಾವು ಪ್ರೋಟಾನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಜೆ ಥಾಮ್ಸನ್ ಅಟಾಮಿಕ್ ಮಾಡೆಲ್. ಸೊ ನೆಕ್ಸ್ಟ್ ಗೋಲ್ಡ್ಸ್ಟೈನ್ ಮತ್ತು ಚಾಡ್ವಿಕ್ ಇರ್ತಾರಲ್ಲ. ಸೊ ಗೋಲ್ಡ್ಸ್ಟೈನ್ ಏನು ಹೇಳ್ತಾರೆ, ಸೆಕೆಂಡ್ ರೇ ಪಾಸ್ ಆಗುತ್ತೆ, ಇದನ್ನು ಕ್ಯಾನಲ್ ರೇ ಅಂತ ಕರಿತೀವಿ ಅಂತ ಹೇಳ್ತಾರೆ. ಕ್ಯಾಡ್ವಿಕ್ ಏನು ಮಾಡ್ತಾರೆ, ಸೊ ಈ ಡಿಟೆಕ್ಟೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಅನ್ಚಾರ್ಜಡ್ ಪಾರ್ಟಿಕಲ್ಸ್. ಅನ್ಚಾರ್ಜಡ್ ಪಾರ್ಟಿಕಲ್ಸ್ ಅಂದರೆ ಯಾವುದು, ನ್ಯೂಟ್ರಾನ್. ಸೊ ಗೋಲ್ಡ್ಸ್ಟೈನ್ ಏನು ಯಾವುದು, ಸೆಕೆಂಡ್ ರೇ ಕಂಡುಹಿಡಿತಾರೆ, ಸೆಕೆಂಡ್ ರೇ ಡಿಟೆಕ್ಟ್ ಮಾಡ್ತಾರೆ, ಅದು ಕ್ಯಾನಲ್ ರೇ ಆರ್ ಪಾಸಿಟಿವ್ ರೇ ಅಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಎ ಪ್ರೋಟಾನ್. ಸೊ ಕ್ಯಾಡ್ವಿಕ್ ಯಾವುದು ಕಂಡುಹಿಡಿತಾರೆ, ಅನ್ಚಾರ್ಜಡ್ ಪಾರ್ಟಿಕಲ್ಸ್, ದಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟ್ರಾನ್ ವಿಚ್ ಈಸ್ ಹ್ಯಾವಿಂಗ್ ದ ಮಾಸ್ ವಿಚ್ ಈಸ್ ಈಕ್ವಲ್ ಟು ದ ಪ್ರೋಟಾನ್. ಸೊ ಹಾಗಿದ್ರೆ ಜೆ ಥಾಮ್ಸನ್ ಎಲೆಕ್ಟ್ರಾನ್, ಗೋಲ್ಡ್ಸ್ಟೈನ್ ಬಂದು ಪ್ರೋಟಾನ್, ಕ್ಯಾಡ್ವಿಕ್ ಬಂದುಬಿಟ್ಟು ನ್ಯೂಟ್ರಾನ್. ಇದಿಷ್ಟು ಡಿಸ್ಕವರ್ ಮಾಡಿ. ಸೊ ನೆಕ್ಸ್ಟ್ ಇಟ್ ಈಸ್ ದ atomic structure, Rutherford experiment atomic structure. This is the source and this is the beam of the particle. It is alpha scattering alpha particle which is passed in the straight line, which is detected in the screen, and it is a thin metal foil. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಒಂದು ಟ್ಯೂಬ್ ಇರುತ್ತೆ, ಒಂದು ವ್ಯಾಕ್ಯೂಮ್ ಟ್ಯೂಬ್ ತೊಗೋತೀರಾ, ಅಲ್ಲಿ ಸೋರ್ಸ್ ಅಂದರೆ ಆಲ್ಫಾ ಪಾರ್ಟಿಕಲ್ನ ಎಜೆಕ್ಟ್ ಮಾಡ್ತೀರಾ. ಎಜೆಕ್ಟ್ ಮಾಡಿದಾಗ ಅದು ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆದಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಬ್ರೇಕ್ ಡೌನ್ ಆಗಿ ಆಟಮ್ಸ್ ಬ್ರೇಕ್ ಡೌನ್ ಆಗಿ ಅದು ಗ್ಯಾಸಸ್ಸಲ್ಲಿರೋ ಆಟಮ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಪಾರ್ಟಿಕಲ್ ಥರ ಎಸ್ಟಾಬ್ಲಿಷ್ ಅಂದರೆ ಪಾರ್ಟಿಕಲ್ ಥರ ಲಿಬ್ರೇಟ್ ಮಾಡುತ್ತೆ. ಆ ಪಾರ್ಟಿಕಲ್ಸ್ ಯಾವುದು ಅಂತ ಗೊತ್ತಿರೋದಿಲ್ಲ. ಆ ಪಾರ್ಟಿಕಲ್ಸ್ ಯಾವುದು ಅಂತ ಡಿಟೆಕ್ಟ್ ಮಾಡೋದೇ ಈ 3 ಸೈಂಟಿಸ್ಟು. ಸೊ ಫಸ್ಟ್ ಸೋರ್ಸ್ ಇರುತ್ತೆ, ಆಲ್ಫಾ ಪಾರ್ಟಿಕಲ್ ತೊಗೋತೀರಾ, ಬೀಮ್ ಅಂದರೆ ಲೈಟ್ನ ಪಾಸ್ ಮಾಡ್ತೀರಾ. ಸೊ ಏನಿರುತ್ತೆ ಅದು ಸ್ಟ್ರೈಟ್ ವೇನಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ಮೆಟಲ್ ಫಾಯಿಲ್ಗೆ ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಬ್ಸ್ಟ್ರಾಕ್ಟ್ ಮಾಡಿದಾಗ ಮತ್ತೆ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ ಇನ್ನು ಸ್ಟ್ರೈಟ್ ಲೈನಲ್ಲಿ ಸ್ಕ್ಯಾಟ್ರಿಂಗ್ ಆಗುತ್ತೆ. ಸ್ಕ್ಯಾಟ್ರಿಂಗ್ ಆದಾಗ ಒಂದು ಎಲೆಕ್ಟ್ರಾನ್ ಅಂದರೆ ರೇಸ್ ಪಾಸ್ ಆಗುತ್ತೆ. ಈ ಸ್ಕ್ಯಾಟರ್ ಆಗಿರೋವಂಥ ಸ್ಟ್ರೈಟ್ ಲೈನ್ ಇಟ್ಕೊಂಡು ಒಂದು ಸ್ಟ್ರೈಟ್ ರೇ ಪಾಸ್ ಆಗುತ್ತೆ. ಒಂದು ಸ್ಟ್ರೈಟ್ ರೇ ಪಾಸ್ ಆಗೋ ಫಸ್ಟ್ ಕ್ಯಾನಲ್ ಇರೋದು ಕ್ಯಾಥೋಡಿಕ್ ರೇ, ಇನ್ನೊಂದು ಕ್ಯಾನಲ್ ರೇ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಅನ್ಚಾರ್ಜಡ್ ಪಾರ್ಟಿಕಲ್ಸ್ ಕೂಡ ಇಲ್ಲಿ ಡಿಟೆಕ್ಟ್ ಆಗುತ್ತೆ. ಅನ್ಚಾರ್ಜಡ್ ಪಾರ್ಟಿಕಲ್ಸ್ನ ನಾವು ನ್ಯೂಟ್ರಾನ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನಲ್ಲಿ ಕ್ಯಾಥೋಡಿಕ್ ರೇ ಏನು ಪಾಸ್ ಆಗ್ತಿದೆ ಅದನ್ನು ನಾವು ಏನಂತ ಎಲೆಕ್ಟ್ರಾನ್ ಅಂತ ಕರಿತೀವಿ, ಬಿಕಾಸ್ ಇಟ್ ಕನ್ಸಿಡರ್ ಎ ನೆಗೆಟಿವ್ ಚಾರ್ಜ್. ಹಾಗೆ ಅಪೋಸಿಟ್ ಇದರಲ್ಲೂ ಕೂಡ ರೇ ಪಾಸ್ ಆಗುತ್ತೆ, ಅದನ್ನು ಪಾಸಿಟಿವ್ ರೇ ಅಂತ ಕರಿತೀವಿ, ಕ್ಯಾನಲ್ ರೇ ಅಂತ ಕರಿತೀವಿ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಅದನ್ನು ನಾವು ಪ್ರೋಟಾನ್ ಅಂತ ಕರಿತೀವಿ. ಯಾವುದು ಅನ್ಡಿಟೆಕ್ಟೆಡ್ ಅಥವಾ ಅನ್ಚಾರ್ಜಡ್ ಪಾರ್ಟಿಕಲ್ಸ್ ಇದರಲ್ಲಿ ಲಿಬ್ರೇಟ್ ಆಗುತ್ತೆ, ಯಾವುದು ಡಿಟೆಕ್ಟ್ ಆಗುತ್ತೆ ಅದನ್ನು ನಾವು ನ್ಯೂಟ್ರಾನ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ದಿಸ್ ಎಕ್ಸ್ಪೆರಿಮೆಂಟ್ he proposed that the atom is mostly empty space. Aita all the positive charge and almost all the mass is concentrated
in a small area in the center and we called it as a nucleus. ಅಂದರೆ ಒಂದು ಸರ್ಕಲ್ ಇರುತ್ತೆ, ಮಧ್ಯದಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಅಂದರೆ ಆಲ್ಮೋಸ್ಟ್ ಮಾಸ್ ಏನಿರುತ್ತೆ, ಇಟ್ ಈಸ್ ಕಾನ್ಸಂಟ್ರೇಟೆಡ್ ಆನ್ ದಿಸ್ ಹೋಲ್ ಮಾಸ್ ಇಟ್ ಈಸ್ ಬೇಸ್ಡ್ ಆನ್ ದಿಸ್ ಸೆಂಟರ್ ಪ್ಲೇಸ್ ವಿಚ್ ಈಸ್ ಏರಿಯಾ ಆಫ್ ವಿಚ್ ಈಸ್ ಪಾಸಿಟಿವ್ಲಿ ಚಾರ್ಜ್ ವಿಲ್ ಕಾಲ್ಡ್ ಆಸ್ ಎ ನ್ಯೂಕ್ಲಿಯಸ್ ಅಂತ ಕರಿತೀವಿ. ದ ನ್ಯೂಕ್ಲಿಯಸ್ ಈಸ್ ಕಂಪೋಸ್ಡ್ ಆಫ್ ಪ್ರೋಟಾನ್ ಆ್ಯಂಡ್ ಅ ನ್ಯೂಟ್ರಾನ್, ದೇ ಮೇಕ್ ದ ನ್ಯೂಕ್ಲಿಯಸ್. ಅಂದರೆ ಇಟ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಬೋತ್ ಪ್ರೋಟಾನ್ and the neutron. So both proton ಮತ್ತು ನ್ಯೂಟ್ರಾನ್ ಎರಡು ಕಂಬೈನ್ ಮಾಡಿ we call it as a nucleus. So nucleus is nothing but all positive charge and almost all the mass is concentrated in this small area. ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಏನು ಅಕೊಮಡೇಟ್ ಮಾಡಿರುತ್ತೆ ಮಧ್ಯ ಸೆಂಟ್ರ್ ಇದರಲ್ಲಿ, ಸೊ ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ is nothing but it is the mass of both proton and the neutron, we call it as a nucleus. So ನಿಮ್ಗೆ ಆಲ್ರೆಡಿ ಹೇಳಿದೆ ನ್ಯೂಟ್ರಾನ್ ಅಂತಂದರೆ ಇಟ್ ಈಸ್ ಎ ಅನ್ಚಾರ್ಜಡ್ ಪಾರ್ಟಿಕಲ್ಸ್. ಸೊ ಪ್ರೋಟಾನ್ ಇವೆರಡರದ್ದು ಮಾಸ್ ಈಕ್ವಲ್ ಇರುತ್ತೆ, ಅವೆರಡನ್ನೂ ಸೇರಿಸಿ ನಾವು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್, ದ ಎಲೆಕ್ಟ್ರಾನ್ ಡಿಸ್ಚಾರ್ಜ್ಡ್ ಅರೌಂಡ್ ದ ನ್ಯೂಕ್ಲಿಯಸ್ ಆ್ಯಂಡ್ ಅಕೊಂಪೈನ್ ಮೋಸ್ಟ್ ಆಫ್ ದ ವಾಲ್ಯೂಮ್. ಅಂದರೆ ಫಸ್ಟು ಮೆಜಾರಿಟಿ ಆಫ್ ದ ವಾಲ್ಯೂಮ್ ಏನು ಪಾಸಿಟಿವ್ ಚಾರ್ಜ್ ಇದ್ರ ಸುತ್ತ ಏನು ಎಲೆಕ್ಟ್ರಾನ್ ಡಿಸ್ಚಾರ್ಜ್ ಆಗುತ್ತೆ ಅದು ಆಲ್ಮೋಸ್ಟ್ ಮಾಸ್ನ ಅಕೊಂಪೈನ್ ಮಾಡ್ಕೊಳ್ಳುತ್ತೆ ಎಲೆಕ್ಟ್ರಾನ್. ಸೊ ಅದನ್ನು which is nucleus which is accompanied by the most of the volume, we called it as a electron. This model we called as a nuclear model anta karitivi, nuclear model. Adr so ನಾವು ನ್ಯೂಕ್ಲಿಯರ್ ಅಟಾಮಿಕ್ ಮಾಡೆಲ್ನ ನಾವು ಬೈಸೆಕ್ಟ್ ಮಾಡಿದ್ರೆ, ಸೊ ಅದನ್ನು ನಾವು ಬೈಸೆಕ್ಟ್ ಮಾಡಿದ್ರೆ ನಾವು ಇನ್ನು ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ, ಸೊ ಈ ರೀತಿ ನಿಮಗೆ ಅಟಾಮಿಕ್ ಸ್ಟ್ರಕ್ಚರ್ ಕಾಣಿಸುತ್ತೆ ನಿಮಗೆ. ಸೊ ಸೆಂಟರ್ ಇಲ್ಲಿ ಏನಿದೆ ಇದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದ್ರದ್ದು ಮಾಸ್, ನ್ಯೂಕ್ಲಿಯಸ್ ಈಸ್ ನಥಿಂಗ್ ಬಟ್ ದ ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ದ ನ್ಯೂಟ್ರಾನ್. ಸೊ ಈ ಓವರ್ ಆಲ್ ಏರಿಯಾ ಇದ್ರದ್ದು ಸ್ಟ್ರೆಂತ್ ಏನಿದೆ ಮಾಸ್, ಸೊ ಏನು ಪಿಂಕ್ ಕಲರ್ ಕಾಣಿಸ್ತಾ ಇದೆ ಇದಿಷ್ಟೂ ಕೂಡ ಇದು ಪಾಸಿಟಿವ್ ಚಾರ್ಜ್ ಇದೆ ನ್ಯೂಕ್ಲಿಯಸ್ಸಲ್ಲಿ. ನ್ಯೂಕ್ಲಿಯಸ್ದು ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 10⁻³ ಸೆಂಟಿಮೀಟರ್. ಸೊ ಇದ್ರ ಸುತ್ತ ಏನಿದೆ ಈ ಪಿಂಕ್ ಫುಲ್ ಅಕಾಂಪೈಡ್ ಆಗಿರೋದು ಇದನ್ನು ನಾವು ಎಲೆಕ್ಟ್ರಾನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಅದರದ್ದು ನೋಡಿ ಲೆಂತು 10⁻⁻8 ಸೆಂಟಿಮೀಟರ್. ಆಲ್ಮೋಸ್ಟ್ ಆ ಎಲೆಕ್ಟ್ರಾನ್ದು ಮಾಸ್ ಅಕಂಪೈನ್ಡ್ ಸುತ್ತ ಇರೋ ಎಷ್ಟು ಎಲೆಕ್ಟ್ರಾನ್ ಅಕಂಪೈನ್ ಮಾಡ್ಕೊಳ್ಳುತ್ತೆ. ಸೊ ಓವರಾಲ್ ಇದನ್ನು ನಾವು ಕ್ರಾಸ್ ಸೆಕ್ಷನ್ ಅಟಾಮಿಕ್ ಸ್ಟ್ರಕ್ಚರ್ದು ಕ್ರಾಸ್ ಸೆಕ್ಷನ್ ತೆಗೆದಿರೋದು ನ್ಯೂಕ್ಲಿಯರ್ ಅಟಾಮಿಕ್ ಮಾಡೆಲ್ ಇದು. ಸೊ ಮಧ್ಯೆ ಇರೋದು ನ್ಯೂಕ್ಲಿಯಸ್, it is equal to mass of the nucleus, neutron and the electron. So electrons is revolving around the nucleus. What is meant by subatomic particles? So subatomic bari nucleus antanella subatomic particles irutte. So subatomic particles means it is a proton, neutron and the electron. We call it as a subatomic particles. So proton means it is a positively charged particles, neutron it is a ಅನ್ಚಾರ್ಜಡ್ ಪಾರ್ಟಿಕಲ್ಸ್. ಸೊ ಇವೆರಡನ್ನೂ ನಾವು ಸಬ್ಅಟಾಮಿಕ್ ಪಾರ್ಟಿಕಲ್ ಅಂತ ಕರಿತೀವಿ. ಇವೆರಡನ್ನೂ ಸೇರಿ ನಾವು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ನ್ಯೂಕ್ಲಿಯಸ್ ಬಂದುಬಿಟ್ಟು ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ ವಿಚ್ ಈಸ್ ರಿವಾಲ್ವಿಂಗ್ ಅರೌಂಡ್ ದಿಸ್ ನ್ಯೂಕ್ಲಿಯಸ್. ಇಟ್ ಈಸ್ ದ ರದರ್ಫರ್ಡ್ ಅಟಾಮಿಕ್ ಮಾಡೆಲ್. So atom is composed of protons, neutrons and electrons. Positively charged particles is called as a proton, neutral particle we called it as a neutron, and a negatively charged particle we called it as a electron. So proton, neutron is located in the nucleus, electrons are found in the orbital surrounding the nucleus. So these are the subatomic particles. Subatomic particles ಅಂದರೆ ಯಾವ್ಯಾವುದು? ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಸೊ ಸಬಾಟಮಿಕ್ ಪಾರ್ಟಿಕಲ್ಸ್ನ ಡಿಸ್ಕವರ್ ಮಾಡಿರೋದು ರದರ್ಫರ್ಡ್. ಸೊ ದಿಸ್ ಆರ್ ದ ಪಾರ್ಟಿಕಲ್ಸ್ ಆ್ಯಂಡ್ ದಿಸ್ ಈಸ್ ದ ಚಾರ್ಜ್ ಆ್ಯಂಡ್ ದಿಸ್ ಇಸ್ ದ ಮಾಸ್ ಆ್ಯಂಡ್ ದಿಸ್ ಇಸ್ ದ ಲೊಕೇಶನ್. ಸೊ ಎಲೆಕ್ಟ್ರಾನ್ ಮೀನ್ಸ್ ಇಟ್ ಈಸ್ ಅ ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಇಂಡಿಕೇಟೆಡ್ ಇನ್ ದ E minus and it is indicated by -1. ಸೊ ಅದರದ್ದು ಚಾರ್ಜ್ ಬಂದುಬಿಟ್ಟು -1.602 into 10⁻⁻19 ಕೂಲಮ್. ಸೊ ಅದರದ್ದು ಮಾಸ್ ಬಂದುಬಿಟ್ಟು 1.11 into 10⁻⁻28 ಎಲೆಕ್ಟ್ರಾನ್ ಕ್ಲೌಡ್ ಅಂತಲೂ ಕೂಡ ಕರಿತೀವಿ. ಹಾಗೆ ಪ್ರೋಟಾನ್ ಬಂದು ಇಟ್ ಈಸ್ ಎ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್, +1 ಇದ್ರದ್ದು ಚಾರ್ಜ್ ಬಂದು, ಸೊ ಅದರದ್ದು ಚಾರ್ಜ್ ಬಂದು +1.67 into 10⁻⁻19 ಕೂಲಮ್ ಆ್ಯಂಡ್ ಅದರದ್ದು ಮಾಸ್ ಬಂದು 1.67 into 10⁻⁻24. ಇದು ಬಂದ್ಬಿಟ್ಟು ಎಲ್ಲೇ ಲೊಕೇಟ್ ಆಗಿರುತ್ತೆ ಪ್ರೋಟಾನ್ ಇನ್ ದ ನ್ಯೂಕ್ಲಿಯಸ್ ಸ್ಟೇಟ್.
ನ್ಯೂಕ್ಲಿಯಸ್ಸಲ್ಲಿರುತ್ತೆ. ಸೊ ನ್ಯೂಟ್ರಾನ್ ಇಟ್ ಈಸ್ ಎ ನ್ಯೂಟ್ರಲ್ ಪಾರ್ಟಿಕಲ್, 0 ಇರುತ್ತೆ ಅದರದ್ದು ಚಾರ್ಜು, ಮತ್ತು ಮಾಸ್ ಬಂದ್ಬಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಪ್ರೋಟಾನಲ್ಲಿ ಏನಿರುತ್ತೋ ಅದರದ್ದು ಮಾಸ್ ಹಾಗೆ ಇರುತ್ತೆ. ಇಟ್ ಈಸ್ ಆಲ್ಸೋ ಲೊಕೇಟೆಡ್ ಇನ್ ದ ನ್ಯೂಕ್ಲಿಯಸ್. ಸೊ atomic structure, it is a different atom has a characteristics number of the proton in the nucleus. So atomic number ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ದ ಪ್ರೋಟಾನ್, ನಂಬರ್ ಆಫ್ ದ ಪ್ರೋಟಾನ್ ಎಷ್ಟಿರುತ್ತೆ, ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಎಷ್ಟಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಅಟಾಮಿಕ್ ನಂಬರ್ನ ಇಂಡಿಕೇಟ್ ಮಾಡ್ತೀವಿ. ಸೊ ಆಟಮ್ ವಿತ್ ದ ಸೇಮ್ ಅಟಾಮಿಕ್ ನಂಬರ್ ಹ್ಯಾವಿಂಗ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟಿ ಆ್ಯಂಡ್ ಬಿಲಾಂಗ್ಸ್ ಟು ದ ಸೇಮ್ ಎಲಿಮೆಂಟ್. ಸೊ ಆಟಮ್ ವಿಚ್ ಈಸ್ ಹ್ಯಾವಿಂಗ್ ಎ ಸೇಮ್ ಅಟಾಮಿಕ್ ನಂಬರ್ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್ ಸೇಮ್ ಇದ್ದರೆ ಅದರದ್ದು ಕೆಮಿಕಲ್ ಪ್ರಾಪರ್ಟಿ and belonging to the same element, ಅದರ ಕೆಮಿಕಲ್ ಪ್ರಾಪರ್ಟಿ ಯಾವುದು ಎಲಿಮೆಂಟ್ಸ್ ಎಲ್ಲನೂ ಕೂಡ ಸಿಮಿಲರ್ ಇರುತ್ತೆ. ಈಚ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಹ್ಯಾವಿಂಗ್ ದ ಮಾಸ್ ಅಪ್ರಾಕ್ಸಿಮೇಟ್ಲಿ 1 ಡಾಲ್ಟನ್ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮಾಸು ಸಿಮಿಲರ್ ಇರುತ್ತೆ. ದ ಸಮ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇನ್ ದ ಆಟಮ್ಸ್ ವಿ ಕಾಲ್ಡ್ ಇಟ್ ಆ್ಯಸ್ ಎ ಅಟಾಮಿಕ್ ಮಾಸ್. ಸಮ್ ಅಂದರೆ ಅವೆರಡೂ ಅಟಾಮಿಕ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ದು ಸಮ್ ತೊಗೊಂಡ್ರೆ ನಾವು ಅದನ್ನು ಆಟಮ್ಸಲ್ಲಿ ಅದನ್ನು ನಾವು ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಸೊ ಐಸೋಟೋಪ್, ಅದು atom having the same element having different atomic mass number due to the different number of the neutron. ಸೊ ಹ್ಯಾವಿಂಗ್ ಈ ಥರನೂ ಕರಿಬೋದು. ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದ್ದರೆ ಅದನ್ನು ನಾವು ಅಂದರೆ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇದ್ದು ಮಾಸ್ ಸಿಮಿಲರ್ ಇದ್ದರೆ ನಾವು ಅದನ್ನು ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ 12, ಇದು ಕಾರ್ಬನ್ 12 ಪ್ರೋಟಾನ್ 6 ಇರುತ್ತೆ, ನ್ಯೂಟ್ರಾನ್ 6 ಇರುತ್ತೆ, ಎಲೆಕ್ಟ್ರಾನು ಕೂಡ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಆದ್ಗೇ ಕಾರ್ಬನ್ 13. ಸೊ ಐಸೋಟೋಪ್ಸ್ ಅಂದರೆ ಏನು ಅಂತ ನಿಮಗೆ ತಿಳ್ಕೊಂಡ್ರೆ ಇದರಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಸಿಮಿಲರ್ ಇರಬೇಕು. ಹಾಗೆ ಎಲೆಕ್ಟ್ರಾನ್ಸ್ ಅಂದರೆ ಕಾರ್ಬನ್ 12 ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಅಂತ ಕರಿತೀವಿ. ಹಾಗೆ ಕಾರ್ಬನ್ 13 ಐಸೋಟೋಪ್ಸ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಎ ವಿಚ್ ಈಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಅಟಾಮಿಕ್ ನಂಬರ್ ಸೇಮ್ ಮಾಸ್ ನೋಡಿ, ಮಾಸ್ ಸಿಮಿಲರ್ ಇರಲ್ಲ, ಅಟಾಮಿಕ್ ನಂಬರ್ ಸಿಮಿಲರ್ ಇರಲ್ಲ, ಮಾಸ್ ಸೇಮ್ ಇರುತ್ತೆ. ಸೊ ಇವೆರಡದು ಮಾಸ್ ಸೇಮ್ ಇರುತ್ತೆ ಬಟ್ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಸಿ ದಿಸ್ ಒನ್ 23 ಸೋಡಿಯಂ, ಇಲ್ಲೂ 24 ಸೋಡಿಯಂ ಇದೆ. ಇಲ್ಲಿ ನೋಡಿ 11 ಅಟಾಮಿಕ್ ನಂಬರ್, ಇದು ಅಟಾಮಿಕ್ ಮಾಸ್ ಡಿಫ್ರೆಂಟ್ ಇರುತ್ತೆ, ಅಟಾಮಿಕ್ ನಂಬರ್ ಸಿಮಿಲರ್ ಇರುತ್ತೆ. ಅದಕ್ಕೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಸೊ ಇಲ್ಲೂ ಸೋಡಿಯಂ ಇದೆ ಬಟ್ ಮಾಸ್ ಡಿಫ್ರೆಂಟ್ ಇದೆ, ಬಟ್ ಅಟಾಮಿಕ್ ನಂಬರ್ ಏನಿರುತ್ತೆ ಸಿಮಿಲರ್ ಇರುತ್ತೆ. ಅದಕ್ಕೆ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಇಲ್ಲಿ 11 ಪ್ರೋಟಾನ್ ಇರುತ್ತೆ, 12 ನ್ಯೂಟ್ರಾನ್ ಇರುತ್ತೆ. ಇಲ್ಲಿ 11 ಪ್ರೋಟಾನ್ ಇರುತ್ತೆ, ಇಲ್ಲಿ 13 ನ್ಯೂಟ್ರಾನ್ಸ್ ಇರುತ್ತೆ. ಸೊ 11 ಎಲೆಕ್ಟ್ರಾನ್ಸ್ ಕಾಮನ್ ಇರುತ್ತೆ, ಬಟ್ ಚೇಂಜ್ ಇಲ್ಲ ಆಗಿರೋದು ನ್ಯೂಟ್ರಾನಲ್ಲಿ ಚೇಂಜ್ ಆಗಿರುತ್ತೆ. ಸೊ ಮಾಸ್ ವೇರಿ ಆಗುತ್ತಲ್ಲ ಮಾಸು. ಸೊ ಮಾಸ್ ವೇರಿ ಆಗಿ ಅಟಾಮಿಕ್ ನಂಬರ್ ಸಿಮಿಲರ್ ಇದ್ದರೆ ನಾವು ಅದನ್ನು ಐಸೋಟೋಪ್ಸ್ ಅಂತ ಕನ್ಸಿಡರ್. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ ದ ನೆಕ್ಸ್ಟ್ ಸೆಷನ್ ಐ ವಿಲ್ ಡಿಸ್ಕಸ್ ದ ಬೋರ್ಸ್ ಅಟಾಮಿಕ್ ಮಾಡೆಲ್. ಸೊ ನೆಕ್ಸ್ಟ್ ನಾನು ಕ್ಲಾಸಲ್ಲಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಅದನ್ನು ರೆಫರ್ ಮಾಡಿ ಅದನ್ನು ಸ್ಟಡಿ ಮಾಡಿ, ಮಧ್ಯದಲ್ಲಿ ನಾನು ಕ್ವಶನ್ಸ್ ಕೇಳ್ತಾ ಇರ್ತೀನಿ. ಸೊ ಇದಾದಮೇಲೆ ಕೆಲವೊಂದು ನಾನು ರೆಫರೆನ್ಸಿಗೆ ನಿಮಗೆ ಕ್ವಶನ್ಸ್ ಕೊಡ್ತಾ ಹೋಗ್ತೀನಿ, ಅದಕ್ಕೆ ಎಲ್ಲರೂ ಆನ್ಸರ್ ಮಾಡಿ ನನಗೆ ಸಪ್ರೇಟ್ ನೋಟ್ಬುಕ್ ಇಟ್ಟು ಗ್ರೂಪಲ್ಲಿ ಆದಷ್ಟು ನೀವು ಕಳಿಸ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.